ನಾಳೆ ದ್ವಿತೀಯ ಪಿಯು ಫಲಿತಾಂಶ ಪ್ರಕಟವಾಗಲಿದೆ. ಮೊದಲಿಗೆ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟ ಆಗುತ್ತೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಂತಹ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ. ನಾಳೆ ದ್ವಿತೀಯ ಪಿಯು ಫಲಿತಾಂಶ ಪ್ರಕಟ ಆಗುತ್ತೆ. ವೆಬ್ಸೈಟ್ನಲ್ಲಿ ಮೊದಲಿಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟ ಆಗಲಿದೆ. KARresults.nic.in ವೆಬ್ಸೈಟ್ನಲ್ಲಿ ಫಲಿತಾಂಶ ಮಧ್ಯಾಹ್ನ 3 ಗಂಟೆಗೆ ಪ್ರಕಟ ಆಗುತ್ತೆ. ಬಳಿಕ ಶಿಕ್ಷಣ ಸಚಿವರಾಗಿರುವ ಮಧು ಬಂಗಾರಪ್ಪನವರು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆದಿತ್ತು. 7,10,363 ವಿದ್ಯಾರ್ಥಿಗಳು ಪರೀಕ್ಷೆಗೆ ರಿಜಿಸ್ಟರ್ ಮಾಡಿಕೊಂಡಿದ್ರು. ನಾಳೆ ಸಂಜೆ 6:15ಕ್ಕೆ ಸಚಿವ ಮಧು ಬಂಗಾರಪ್ಪನವರ ಪ್ರೆಸ್ ಮೀಟ್ಗೆ ಸಮಯ ಕೂಡ ನಿಗದಿಯಾಗಿದೆ. ಹಾಗೆಯೇ ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ಗೆ SMS ಬರುತ್ತೆ. SMS ಮೂಲಕ ಫಲಿತಾಂಶವನ್ನು ಮಂಡಳಿ ವಿದ್ಯಾರ್ಥಿಗಳಿಗೆ ರವಾನೆ ಮಾಡಲಿದೆ. ದ್ವಿತೀಯ ಪಿಯು ಫಲಿತಾಂಶ ಪ್ರಕಟ ಆಗುತ್ತೆ ನಾಳೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಪರೀಕ್ಷೆ ನಡೆದಿತ್ತು. ಸಾಕಷ್ಟು ವಿದ್ಯಾರ್ಥಿಗಳು ಯಾವಾಗ ರಿಸಲ್ಟ್ಸ್ ಅಂತ ಹೇಳಿ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಯಾರೆಲ್ಲ ಕಾಯ್ತಾ ಇದ್ರು ದ್ವಿತೀಯ ಪಿಯು ಫಲಿತಾಂಶಕ್ಕೆ, ಎಲ್ರಿಗೂ ಕೂಡ ನಾಳೆ ರಿಸಲ್ಟ್ ಸಿಗುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ನಾಳೆ ಸೆಕೆಂಡ್ ಪಿಯು ಫಲಿತಾಂಶ ಪ್ರಕಟ ಆಗಲಿದೆ ವೆಬ್ಸೈಟ್ನಲ್ಲಿ. ಹಾಗೆಯೇ ಮಧು ಬಂಗಾರಪ್ಪನವರು ಕೂಡ ಪ್ರೆಸ್ ಮೀಟ್ ಮಾಡ್ತಾರೆ. ಏನೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ರಿಸಲ್ಟ್ ಸಂಬಂಧ ವಿದ್ಯಾರ್ಥಿಗಳು ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು. ನಾಳೆ ಎಷ್ಟು ಗಂಟೆಗೆ ವೆಬ್ಸೈಟ್ನಲ್ಲಿ ಮತ್ತೆ ಕಾಲೇಜುಗಳಲ್ಲಿ ಯಾವತ್ತು ಪ್ರಕಟ ಆಗುತ್ತೆ ಅಂತ? ಮಧುಶ್ರೀ, ತುಂಬ ಕುತೂಹಲಕಾರಿಯಾಗಿದ್ದಂತಹ PUC ಫಲಿತಾಂಶ. ಯಾಕೆಂದರೆ ಮಾರ್ಚ್ 17ರಿಂದ 28ರವರೆಗೂ ಕೂಡ ನಡೆದಂತಹ ಪರೀಕ್ಷೆ. ಈ ಪರೀಕ್ಷೆಯ ಫಲಿತಾಂಶಕ್ಕಾಗಿ 7,10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾತರಿಂದ ಕಾಯ್ತಾ ಇದ್ರು. ಯಾಕೆಂದರೆ CET ಪರೀಕ್ಷೆ ಕೂಡ ಮುಂದಿರೋದ್ರಿಂದ ಫಲಿತಾಂಶದ ಆಧಾರದ ಮೇಲೆ ತಯಾರಿ ಕೂಡ ಶುರುವಾಗುತ್ತೆ. ಹೀಗಾಗಿ ಸುವ್ಯವಸ್ಥಿತವಾಗಿ ನಡೆದಿದ್ದಂತಹ ಪರೀಕ್ಷಾ ಫಲಿತಾಂಶಕ್ಕಾಗಿ ಸಾಕಷ್ಟು ವಿದ್ಯಾರ್ಥಿಗಳು, ಪೋಷಕರು ಕೂಡ ಕಾತರಿಂದ ಕಾಯ್ತಾ ಇದ್ರು. ಈಗಾಗಲೇ ಶಿಕ್ಷಣ ಇಲಾಖೆ ಈ ಹಿಂದೆ ಹೇಳಿದಂತೆ ಈ 7ನೇ ತಾರೀಕಿಗೆ ಫಲಿತಾಂಶ, ಏಪ್ರಿಲ್ 7ರಿಂದ ಫಲಿತಾಂಶ ಪ್ರಕಟ ಆಗಬೇಕಾಗಿತ್ತು. ಆದರೆ ಸದ್ಯಕ್ಕೆ ರಾಜ್ಯದಲ್ಲಿ ಚುನಾವಣೆ ನೀತಿ ಸಂಹಿತೆ ಈ ನಾನಾ ಕಾರಣಗಳಿಂದ ಇದರ ಫಲಿತಾಂಶವನ್ನು ನಾಳೆ ಪ್ರಕಟ ಆಗ್ತಾ ಇದೆ. ಹೀಗಾಗಿ ಸಕಲ ರೀತಿಯಂತ ಎಲ್ಲ ರೀತಿಯಲ್ಲೂ ಕೂಡ ಮೌಲ್ಯಮಾಪನ ಕಾರ್ಯ ಕಂಪ್ಲೀಟ್ ಆಗಿದೆ. ಫಲಿತಾಂಶ ಕೂಡ ಸಿದ್ಧ ಇದೆ. ನಾಳೆ 3 ಗಂಟೆಗೆ ವಿದ್ಯಾರ್ಥಿಗಳಿಗೆ ಫಲಿತಾಂಶ ವೆಬ್ಸೈಟಲ್ಲಿ, ಈಗಾಗಲೇ ಇಲಾಖೆ ಕೊಟ್ಟಿರುವಂತಹ ಅಧಿಕೃತವಾದಂತಹ 2 ವೆಬ್ಸೈಟಲ್ಲಿ ಫಲಿತಾಂಶ ಕೂಡ ಸಿಗುತ್ತೆ. ಈ ಬಾರಿ ವಿಶೇಷವಾಗಿ ವಿದ್ಯಾರ್ಥಿಗಳು ತಮ್ಮ ಮಾರ್ಕ್ಸ್ ಕಾರ್ಡನ್ನು ಡಿಜಿಲಾಕರ್ ಮೂಲಕ ವೆಬ್ಸೈಟಲ್ಲಿನೇ ಡೌನ್ಲೋಡ್ ಮಾಡ್ಕೋಬಹುದು. ಅವರು ನೋಂದಾಯಿತ ಆಗಿರುವಂತಹ ರಿಜಿಸ್ಟರ್ ನಂಬರ್ಗೆ ಈಗಾಗಲೇ ಸೂಚಿತವಾದಂತಹ SMS ಮೂಲಕ ಫಲಿತಾಂಶ ಕಳಿಸೋದಕ್ಕೂ ಕೂಡ ತಯಾರಿಯಾಗಿದೆ. ಜೊತೆಗೆ ವಾಟ್ಸಪ್ ಮೂಲಕವೂ ಕೂಡ, ಆ ನಂಬರ್ಗೆ ಏನಾದರೂ ವಾಟ್ಸಪ್ ಇದ್ದಂಥ ಸಂದರ್ಭದಲ್ಲಿ ವಾಟ್ಸಪ್ಗೂ ಕೂಡ ಸಂಪೂರ್ಣವಾದಂತಹ ಮಾರ್ಕ್ಸ್ ಮತ್ತು ಫಲಿತಾಂಶದ ಮಾಹಿತಿ ಕೂಡ ಅವರಿಗೆ ವಿದ್ಯಾರ್ಥಿಗಳಿಗೆ ಕೈ ಸೇರುತ್ತೆ. ಹೀಗಾಗಿ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಬೇಕು, ಫಲಿತಾಂಶ ವೀಕ್ಷಣೆ ಮಾಡಬೇಕು ಅಥವಾ ವೆಬ್ಸೈಟಲ್ಲಿ ನೋಡಬೇಕು ಅನ್ನೋದಕ್ಕಿಂತಲೂ ಕೂಡ ಸರಿಯಾದ ಸಮಯಕ್ಕೆ ಫಲಿತಾಂಶ ಒಂದು SMS ಮೂಲಕ ರವಾನೆ ಆಗುತ್ತೆ. ಜೊತೆಗೆ ಫಲಿತಾಂಶವನ್ನು ಒಂದೊಂದು ಸರ್ವರ್ ಬಿಸಿ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಸಿಗದಂಥ ಸಂದರ್ಭದಲ್ಲಿ ನೀವು ನೇರವಾಗಿ ವೆಬ್ಸೈಟ್ ಏನು ಅಧಿಕೃತವಾಗಿ ಇಲಾಖೆ ಕೊಟ್ಟಿರುವಂತಹ ವೆಬ್ಸೈಟಲ್ಲಿ ಕೂಡ ಫಲಿತಾಂಶ ಪಡ್ಕೊಳ್ಬೋದು. ಮೊದಲನೇದಾಗಿ ನಾಳೆ 9 ಗಂಟೆ 3 ಗಂಟೆ ಸರಿಯಾಗಿ ಆ ವೆಬ್ಸೈಟಲ್ಲಿ ನಿಮಗೆ ಫಲಿತಾಂಶ ಸಿಗುತ್ತೆ. ಇದಾದ ಬಳಿಕ ಶಿಕ್ಷಣ ಸಚಿವರು 6:15 ಏನು PUC ಫಲಿತಾಂಶ ಇದೆ, PUC ಫಲಿತಾಂಶ 1ರ ಸಂಪೂರ್ಣವಾದಂತಹ ಚಿತ್ರಣ ಸಂಬಂಧಪಟ್ಟ ಹಾಗೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಬಾರಿ ವಿಶೇಷವಾಗಿ PUC ಫಲಿತಾಂಶದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಜೊತೆಗೆ ಪರೀಕ್ಷಾ ವಿಧಾನಗಳಲ್ಲಾಗಿರ್ಬೋದು, ಜೊತೆಗೆ ಒಂದಿಷ್ಟು ಚೇಂಜಸ್ಗಳು ಕೂಡ ಆಗಿತ್ತು. ಹೀಗಾಗಿ ಈ ಬಾರಿಯ PUC ಫಲಿತಾಂಶ ಶಿಕ್ಷಣ ಇಲಾಖೆಗೆ ತುಂಬಾ ಮಹತ್ತರದ ಅಂಶ ಆಗಿದೆ. ಹೀಗಾಗಿ ಈ ಕಾರಣಕ್ಕಾಗಿಯೇ ಶಿಕ್ಷಣ ಸಚಿವರು ಕೂಡ ಇದರ ಸಂಬಂಧಪಟ್ಟ ಹಾಗೆ ಬ್ರೀಫ್ ಅನ್ನು ಮಾಡ್ತಾರೆ. ಇನ್ನು ಕಾಲೇಜುಗಳಲ್ಲೂ ಕೂಡ ಮಧ್ಯಾಹ್ನ 3 ಗಂಟೆಯ ಬಳಿಕ ಚಿತ್ರಣ ಸಂಪೂರ್ಣವಾದಂತಹ ಫಲಿತಾಂಶ ಪಟ್ಟಿ ಸಿಗುತ್ತೆ. ವಿದ್ಯಾರ್ಥಿಗಳು ಅದನ್ನ ಡಿಸ್ಪ್ಲೇಗಾಗಿ 10ನೇ ತಾರೀಕು ಬೆಳಗಿನ ಸಮಯದಲ್ಲಿ ಕಾಲೇಜುಗಳಿಗೆ ಹೋಗಿ ಕೂಡ ಫಲಿತಾಂಶ ವೀಕ್ಷಣೆ ಮಾಡ್ಕೊಳ್ಬಹುದು. ಇನ್ನು ಈ ಬಾರಿ ವಿಶೇಷವಾಗಿ ವಿದ್ಯಾರ್ಥಿಗಳು ಡಿಜಿಲಾಕರ್ ಮೂಲಕ ಅಂಕಪಟ್ಟಿಯನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಹೀಗಾಗಿ ಏನಾದರೂ ತುರ್ತು ಅಡ್ಮಿಷನ್ಗಳಿಗಾಗಲಿ ಮತ್ತೊಂದು ಕಾರ್ಯಗಳಿಗಾಗಲಿ ಅಂಕಪಟ್ಟಿ ಡಿಲೇ ಅನ್ನುವಂಥ ಕಾರಣಗಳೇ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ಕೂಡ ನಾಳೆಯೇ ಸಿಗಲಿದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಈ ಬಾರಿಯ ಫಲಿತಾಂಶ ತುಂಬಾ ವಿಶೇಷವಾಗಿದೆ. 3 ಗಂಟೆಯ ಬಳಿಕ ವಿದ್ಯಾರ್ಥಿಗಳು ಫಲಿತಾಂಶವನ್ನು ಆನ್ಲೈನ್ನಲ್ಲಿ ಪಡ್ಕೊಳ್ಬಹುದು. ಜೊತೆಗೆ SMS ಮತ್ತು ವಾಟ್ಸಪ್ ಮೂಲಕ ಸಿಗುತ್ತೆ. ಇನ್ನು ಶಿಕ್ಷಣ ಸಚಿವರು ಕೂಡ ಎಲ್ಲ ಕೆಟಗರಿ ಆಧಾರದ ಮೇಲೆ ಯಾವ ರೀತಿಯಾಗಿ ಫಲಿತಾಂಶ ಬಂದಿದೆ, ಜೊತೆಗೆ ಏನೇನೆಲ್ಲ ಪ್ರೋಗ್ರೆಸ್ಗಳಾಗಿದೆ ಮತ್ತು ಮುಂದಿನ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ತಯಾರಿಗಳಾಗಿರ್ಬೋದು, ಸಿದ್ಧತೆಗಳಾಗಿರ್ಬೋದು, ಯಾವ ರೀತಿಯಾಗಿ 2ನೇ ಪರೀಕ್ಷೆ ಇರುತ್ತೆ ಅನ್ನೋಂಥ ಸಂಬಂಧಪಟ್ಟ ಹಾಗೆ ಒಂದು ಮಾಧ್ಯಮ ಗೋಷ್ಠಿಯನ್ನು ನಡೆಸಲಿದ್ದಾರೆ. ಧನ್ಯವಾದ ವಿನಯ್, ತಮ್ಮ ಮಾಹಿತಿಗಾಗಿ.